ಎಲ್ಲರಿಗೂ ನನ್ನ ನಮಸ್ಕಾರ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಾಯಿ ರೇಖಾ ಕಿಚನ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ನಾರ್ತ್ ಕರ್ನಾಟಕ ಸ್ಟೈಲ್ ಮಾದ್ಲಿ ಅಂತ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. 1 ಬೌಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಹಾಫ್ ಬೌಲಷ್ಟು ಅಕ್ಕಿ ಹಿಟ್ಟು, ಹಾಫ್ ಕಪ್ಪಷ್ಟು ಕಡಲೆ ಹಿಟ್ಟು, 1 ಕಪ್ಪಷ್ಟು ಬೆಲ್ಲ, ಅರ್ಧ ಕಪ್ಪಷ್ಟು ಕೊಬ್ಬರಿ ತುರಿ, ಸ್ವಲ್ಪ ಒಣಶುಂಠಿ ಪೌಡರು, ಸ್ವಲ್ಪ ಏಲಕ್ಕಿ, 1/4 ಕಪ್ಪಷ್ಟು ಹುರಿಗಡಲೆ. ಫಸ್ಟಿಗೆ ಏನು ಮಾಡೋಣ ಅಂದರೆ ಮಿಕ್ಸಿಂಗ್ ಬೌಲ್ ತೊಗೊಂಬಿಡೋಣ. ಇದಕ್ಕೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ನಲ್ಲ ಅದು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಹಾಫ್ ಕಪ್ಪಷ್ಟು ಅಕ್ಕಿ ಹಿಟ್ಟು ಮತ್ತು ಹಾಫ್ ಕಪ್ಪಷ್ಟು ಕಡಲೆ ಹಿಟ್ಟು, ಇದು 3 ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಬಿಡೋಣ. ಸ್ವಲ್ಪ ನೀರು ಹಾಕ್ಕೊಂಡು ನೀವೇನು ಚಪಾತಿ ಮಾಡ್ತೀರೋ ಆ ಥರ ಕಲಿಸ್ಕೊಂಬಿಡಿ. ಇದನ್ನು ನೋಡಿ ಫ್ರೆಂಡ್ಸ್, ಈಗ ಚಪಾತಿ ಹಿಟ್ಟು ಅದಕ್ಕೆ ಕಲಸಿಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಮಿಕ್ಸಿ ಜಾರಿಗೆ ಹುರಿಗಡಲೆ ತೊಗೊಂಡಿದ್ನಲ್ಲ, 1/4 ಕಪ್ಪಷ್ಟು ಹುರಿಗಡಲೆ, ಮತ್ತು ಇದು ಒಣಶುಂಠಿ ಇದೆ, ಇದು ಪೌಡ್ರ್ ಇದೆ ಬಿಡಿ, ಇದೇನು ಬೇಡ. ಮತ್ತು ಏಲಕ್ಕಿ ತೊಗೊಂಡಿದ್ನಲ್ಲ, 4-5 ಏಲಕ್ಕಿ ತೊಗೊಂಡಿದ್ದೆ. ಏಲಕ್ಕಿ ಹುರಿಗಡಲೆ ಹಾಕಿ ಪೌಡ್ರ್ ಮಾಡ್ಕೊಂಬಿಡ್ತೀನಿ ಫಸ್ಟು. ನೋಡಿ, ಈಗ ಏಲಕ್ಕಿ ಮತ್ತು ಹುರಿಗಡಲೆ ಪೌಡ್ರು ಆಗಿದೆ. ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಬಿಡೋಣ. ಈಗ ಇದೇ ಜಾರಿಗೆ ಕೊಬ್ಬರಿ ತೊಗೊಂಡಿದ್ನಲ್ಲ, ಅದನ್ನು ಸ್ವಲ್ಪ ನೈಸಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಮತ್ತು ಬೆಲ್ಲ 1 ಬೌಲಷ್ಟು ತೊಗೊಂಡು 1 ಕಪ್ಪಷ್ಟು ಅದನ್ನು ಹಾಕಿ ಹಾಗೆ ಸ್ವಲ್ಪ ಒಂದು ಸರಿ ಲೈಟಾಗಿ ಪೌಡ್ರ್ ಮಾಡ್ಕೊಂಬಿಡೋಣ. ಸ್ವಲ್ಪ ಹೆಂಟೆ ಇದ್ದರೆ ಅದು ಪೌಡ್ರ್ ಆಗುತ್ತೆ. ನೋಡಿ, ಈಗ ಬೆಲ್ಲ ಮತ್ತು ಕೊಬ್ಬರಿ ಪೌಡ್ರಾಗಿದೆ. ಇದು ಕಡಲೆ ಮಾಡ್ಕೊಂಡಿದ್ವಲ್ಲ ಹುರಿಗಡಲೆನ, ಅದಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋಣ. ಇದನ್ನು ಮಿಕ್ಸ್ ಮಾಡಿ ಕಲಸಿಟ್ಕೊಳ್ಳೋಣ. ಈಗ ಚಪಾತಿ ಹಿಟ್ಟು ಅದ ಕಲಸಿದ್ವಲ್ಲ, ಇದಕ್ಕೆ ಚಪಾತಿ ಲಟ್ಟಿಸ್ಕೊಂಡು ಆಮೇಲೆ ಇದಕ್ಕೆ ಹಾಕೋಣ. ನೋಡಿ, ಏನು ಚಪಾತಿ ಹಿಟ್ಟು ತೊಗೊಂಡಿದ್ನಲ್ಲ, ಹಿಟ್ಟಾದ ಕಲಸಿದ್ನಲ್ಲ, ಅದನ್ನು ಉಂಡೆ ಮಾಡಿಕೊಂಡು ಲಟ್ಟಿಸ್ಕೊಂಬಿಟ್ಟು ವಿತೌಟ್ ಆಯಿಲು ಕಾಯಿಸ್ಕೊಬೇಕು ಫ್ರೆಂಡ್ಸ್. ಇದನ್ನು ಸ್ವಲ್ಪ ದಪ್ಪಕ್ಕೆ ಕಾಯಿಸ್ಕೊಳ್ಳಿ, ದಪ್ಪ ಮಾಡ್ಕೊಂಬಿಡಿ ಉಂಡೆನ. ಯಾಕೆಂದರೆ ಹೇಗಿದ್ರು ನಾವು ಇದನ್ನು ಪುಡಿ ಮಾಡ್ಕೊಳ್ತೀವಲ್ಲ, ಅದರಿಂದ ದಪ್ಪ ಮಾಡಿಕೊಂಡೇ ಕಾಯಿಸ್ಬೇಕು. ನೋಡಿ, ಇದಾಗಿದೆ. ಇದನ್ನು ಹಂಚ ಮೇಲೆ ಹಾಕ್ಕೊಂಡು ಕಾಯಿಸ್ಕೊಂಬಿಡೋಣ. ಇದನ್ನು ನೋಡಿ, ಹಂಚು ಕಾಯ್ದಿದೆ, ಹಾಕಿದ್ದೀನಿ. ಇದು ಆಯಿಲ್ ಹಾಕ್ದಲ್ಲೇ ಕಾಯಿಸ್ಕೊಬೇಕು ಫ್ರೆಂಡ್ಸ್. ನೋಡಿ, 2 ಸೈಡ್ ಕಾಯ್ದಿದೆ. ಇದು ಇಷ್ಟು ಕಾಯಿದ್ರೆ ಸಾಕು. ಇದನ್ನು ತೆಗೆದ್ಬಿಡೋಣ. ಮತ್ತು ಇನ್ನೊಂದು ಲಟ್ಟಿಸ್ಕೊಂಡಿದ್ದೀನಿ, ಅದು ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು 3 ಚಪಾತಿ ಮಾಡಿಕೊಂಡೆ ಆ ಹಿಟ್ಟಲ್ಲಿ ನಾನು. ಇದು ಸ್ವಲ್ಪ ಆರಕ್ಕೆ ಬಿಟ್ಬಿಡೋಣ, ಒಂದು 5 ಮಿನಿಟ್ಸ್ ಆರಕ್ಕೆ ಬಿಟ್ಬಿಟ್ಟು ಇದು ಆರಿದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಬಿಡೋಣ. ಇದನ್ನು ನೋಡಿ, ಇದು ಚಪಾತಿ ಆರಿದೆ. ಈಗ ಇದನ್ನು ಕಟ್ ಮಾಡಿಕೊಂಡು ಪೌಡ್ರು ಮಾಡ್ಕೊಂಬಿಡೋಣ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು. ನೋಡಿ, ಪೌಡ್ರ್ ಮಾಡ್ಕೊಂಡಿದ್ದೀನಿ. 1.5 ಚಪಾತಿಯಷ್ಟು ಹಾಕ್ಕೊಂಡಿದ್ದೆ. ಈ ಪೌಡ್ರನ್ನ ಇದು ಮಿಕ್ಸಿಂಗ್ ಬೌಲು, ಇದು ನಾವು ಬೆಲ್ಲ ಕೊಬ್ಬರಿ ಎಲ್ಲ ಹಾಕಿದ್ವಲ್ಲ, ಅದಕ್ಕೆ ಹಾಕ್ಕೊಂಬಿಡೋಣ. ಇದನ್ನು ಅದಕ್ಕೆ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಇನ್ನೂ ಒಂದು ಚಪಾತಿ ಇದೆ, ಎರಡಿದೆ, ಅದನ್ನು ಮತ್ತೆ ಪೌಡ್ರ್ ಮಾಡ್ಕೊಂಬಿಡೋಣ. ನೋಡಿ, ಇದು ಮತ್ತೆ
ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಕಲಸೋಣ. ತುಂಬ ಈಸಿ ಫ್ರೆಂಡ್ಸ್, ಇದು ಬೇಗ ಮಾಡ್ಕೊಬೋದು. ಮತ್ತು ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನೀವು ಯಾವಾಗ ಬೇಕಾದರೂ ಇದು ಬೇಕಾದಾಗ ತಿನ್ಕೊಬೋದು. ಕೆಳಗಡೆ ಬೆಲ್ಲ ಎಲ್ಲ ಹಾಕಿದ್ನಲ್ಲ, ಬೆಲ್ಲ ಕೊಬ್ಬರಿ ಎಲ್ಲ ಅದೆಲ್ಲ ಫುಲ್ಲು ಮಿಕ್ಸ್ ಆಗೋ ಥರ ನೋಡ್ಕೊಳ್ಳಿ. ಒಣಶುಂಠಿ ಪೌಡ್ರು, ಏಲಕ್ಕಿ ಎಲ್ಲ ಹಾಕಿದ್ನಲ್ಲ, ಇದಕ್ಕೆ ಒಂದು ಅರ್ಧ ಮುಷ್ಟಿಯಷ್ಟು ಹುರ್ಗಡ್ಲೆ ಹಾಕ್ತಾಯಿದ್ದೀನಿ. ಹುರ್ಗಡ್ಲೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಹುರ್ಗಡ್ಲೆ ಬೇಡ ಅಂದವರು ನಾವು ಪೌಡ್ರು ಮಾಡೋಕ್ಕೆ ಹಾಕಿದ್ವಲ್ಲ, ಇಲ್ಲಿ ಮೇಲ್ಗಡೆ ಹಾಕ್ಕೊಳ್ದಲ್ಲೇ ಇದ್ರೂ ನಡೆಯುತ್ತೆ. ಇಷ್ಟ ಇರೋರು ಹಾಕ್ಕೊಬೋದು ಈ ಥರ, ಇಲ್ಲಾಂದರೆ ಸ್ಕಿಪ್ ಮಾಡಿಬಿಡಿ ಹುರ್ಗಡ್ಲೆನ. ನೋಡಿ ಇದು ರೆಡಿ ಆಯ್ತು. ಈಗ ನೋಡಿರಲ್ಲ ಫ್ರೆಂಡ್ಸ್, ನಾರ್ತ್ ಕರ್ನಾಟಕ ಸ್ಟೈಲು ಮಾದಲಿ ಹೇಗೆ ಮಾಡ್ಬೋದು ಅಂತ. ನಿಮಗೆ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಲೇಟ್ ಆಗಿರುತ್ತೆ ಮಾಡೋದು, ಎಲ್ಲೋ ಹೋಗಿರ್ತೀರ, ಲೇಟಾಗಿ ಬಂದಿರ್ತೀರ, ಎದೊಳೋದು ಲೇಟ್ ಆಗಿರುತ್ತೆ, ಬ್ರೇಕ್ಫಾಸ್ಟ್ ಲೇಟ್ ಆಗಿದ್ರೆ ನೀವು ಇದನ್ನು ಮಾಡಿ ನೀವು ಸ್ಟೋರ್ ಮಾಡಿಟ್ಟಿದ್ರೆ ನೀವು ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಹಾಲು ಮತ್ತು ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿನ್ಬೋದು. ಸಖತ್ ಹೆಲ್ತಿ ಫುಡ್ ಫ್ರೆಂಡ್ಸ್ ಇದು. ನೀವು ಒಂದು ಸರಿ ಟ್ರೈ ಮಾಡಿ. ಇದು ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಬಿಟ್ರೆ ನಿಮ್ಗೆ ಒಳ್ಳೆಯದು, ಯಾವಾಗ ಬೇಕಾದರೂ ಅವಾಗ ತಿನ್ಬೋದು ಇದನ್ನು. ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.